ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು ಥರ್ಮೋಮೀಟರ್ನ ಬಗ್ಗೆ ತಿಳ್ಕೊಳ್ಳೋಣ. ಥರ್ಮೋಮೀಟರ್ ಅಂದರೆ ಏನು, ಇದು ಹೇಗೆ ಕೆಲಸ ಮಾಡುತ್ತೆ ಮತ್ತು ಇದನ್ನು ಎಲ್ಲೆಲ್ಲಿ ಬಳಸಲಾಗುತ್ತೆ ಅಂತ. ಮೊದಲನೇದಾಗಿ ಥರ್ಮೋಮೀಟರ್ ಅನ್ನೋದು ಒಂದು ಇನ್ಸ್ಟ್ರೂಮೆಂಟ್ ಆಗಿದೆ. ಇದು ಉಷ್ಣಾಂಶವನ್ನು ಮೇಜರ್ ಮಾಡೋದಕ್ಕಾಗಿ ಅಂದರೆ ಅಳತೆ ಮಾಡೋದಕ್ಕಾಗಿ ಬಳಸಲಾಗುತ್ತೆ. ಉಷ್ಣಾಂಶ ಅಂತ ಬಂದಾಗ ಅದು ಬಿಸಿ ಕೂಡ ಆಗಿರಬಹುದು, ತಂಪು ಕೂಡ ಆಗಿರಬಹುದು. ಈ ಎರಡು ಅಂಶವನ್ನು ಅಳತೆ ಮಾಡೋದಕ್ಕಾಗಿ ಇದನ್ನು ಬಳಸಲಾಗುತ್ತೆ. ನಾವು ಇವತ್ತು ಮಾತಾಡ್ತಿರುವುದು ವೈದ್ಯಕೀಯ ವಲಯದಲ್ಲಿ ಯೂಸ್ ಮಾಡುವಂತಹ ಥರ್ಮೋಮೀಟರ್ನ ಬಗ್ಗೆ. ನೀವು ಡಾಕ್ಟರ್ ಹತ್ರ ಹೋದಾಗ ನಿಮಗೆ ಜ್ವರ ಬಂದಾಗ ಅವರು ನಿಮ್ಮ ನಾಲಿಗೆ ಮೇಲೆ ಅಥವಾ ಕೈ ತೋಳಿನ ಸಂದಿಯಲ್ಲಿ ಇಡಕ್ಕೆ ಹೇಳ್ತಾರೆ ನೋಡಿ. ಬೇಸಿಗಾಗಿ ಈ ಚಿತ್ರದಲ್ಲಿ ನೋಡಿ, ಇದು ವೈದ್ಯಕೀಯ ವಲಯದಲ್ಲಿ ಯೂಸ್ ಮಾಡುವಂತಹ ಥರ್ಮೋಮೀಟರು. ಇದರ ಬಾಡಿ ಬಂದುಬಿಟ್ಟು ಅಷ್ಟೆಲ್ಲ ಗ್ಲಾಸಲ್ಲಿ ತಯಾರು ಮಾಡಿರ್ತಾರೆ. ಫಸ್ಟ್ ಪಾಯಿಂಟಲ್ಲಿ ಬಲ್ಬ್ ಇರುತ್ತೆ. ಈ ಗ್ಲಾಸ್ನ ಮಧ್ಯದಲ್ಲಿ ಮರ್ಕ್ಯುರಿಯನ್ನು ಫಿಲ್ ಮಾಡಿರ್ತಾರೆ. ಆ ಮರ್ಕ್ಯುರಿ ಫಿಲ್ ಮಾಡುವಂತಹ ಜಾಗಕ್ಕೆ ಕ್ಯಾಪಿಲರಿ ಟ್ಯೂಬ್ ಅಂತಾರೆ. ಮತ್ತು ಆ ಕಡೆ ಈ ಕಡೆ ಇದನ್ನು ಮೇಜರ್ ಮಾಡೋದಕ್ಕೆ ಒಂದು ಸ್ಕೇಲನ್ನು ಪ್ರೊವೈಡ್ ಮಾಡಿರ್ತಾರೆ. ಅಂದರೆ ನಮಗೆ ಜ್ವರ ಇಷ್ಟರ ಮಟ್ಟದಲ್ಲಿ ಬಂದಿದೆ ಟೆಂಪ್ರೇಚರ್ ಸ್ಕೇಲನ್ನು ಅಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಇವಾಗ ಇದು ಹೇಗೆ ಕೆಲಸ ಮಾಡುತ್ತೆ ಅಂತಂದರೆ ಫ್ರೆಂಡ್ಸ್, ಈ ಬಲ್ಬ್ ಇದೆಯಲ್ಲ, ಈ ಬಲ್ಬು ಥಿನ್ ಮೆಟಲಿಂದ ಮಾಡಿರ್ತಾರೆ. ಅಂದರೆ ನಮ್ಮ ಬಾಡಿ ಟೆಂಪ್ರೇಚರನ್ನು ತುಂಬ ವೇಗವಾಗಿ ಕ್ವಿಕ್ಕಾಗಿ ರೆಸ್ಪಾಂಡ್ ಮಾಡುತ್ತೆ. ಆ ಥರ ಮೆಟಲಿಂದ ಇದನ್ನು ಕವರ್ ಮಾಡ್ತಾರೆ. ಇದು ಏನು ಮಾಡುತ್ತೆ ಅಂತಂದರೆ ಈ ಒಳಗಡೆ ಇರುವಂತಹ ಕ್ಯಾಪಿಲರಿ ಟ್ಯೂಬಲ್ಲಿರುವಂತಹ ಮರ್ಕ್ಯುರಿಗೆ ನಮ್ಮ ಬಾಡಿ ಟೆಂಪ್ರೇಚರನ್ನು ಕಳಿಸ್ಕೊಡುತ್ತೆ. ಅಂದರೆ ಅಲ್ಲಿಂದ ಆ ಮರ್ಕ್ಯುರಿಗೆ ರೀಚ್ ಆಗುತ್ತೆ. ಇವಾಗ ಮರ್ಕ್ಯುರಿ ಏನು ಮಾಡುತ್ತೆ ಅಂತಂದರೆ, ಮರ್ಕ್ಯುರಿ ಪ್ರಾಪರ್ಟಿ ಏನಿರುತ್ತೆ ಅಂತಂದರೆ ಅದು ಹೀಟನ್ನು ಅಬ್ಸರ್ವ್ ಮಾಡಿಕೊಂಡು ಎಕ್ಸ್ಪಾಂಡ್ ಆಗುತ್ತೆ. ಎಕ್ಸ್ಪೆಂಡ್ ಆಗುವಂತಹ ಪ್ರಾಪರ್ಟಿ ಇರುವುದಕ್ಕಾಗಿಯೇ ಇದನ್ನು ಈ ಥರ್ಮೋಮೀಟರಲ್ಲಿ ಬಳಸಲಾಗುತ್ತೆ. ಅದು ಹೇಗೆ ಅಂತಂದರೆ, ಇವಾಗ ಥರ್ಮೋಮೀಟರ್ನಲ್ಲಿರುವಂತಹ ಸ್ಕೇಲ್ ಇದೆಲ್ಲ, ಇವಾಗ ಹೀಟ್ ಅನ್ನೋದು ಹೇಗೆ ಟ್ರಾವೆಲ್ ಮಾಡುತ್ತೆ, ಹೀಟಿಂದ ಕೋಲ್ಡ್ಗೆ ಟ್ರಾವೆಲ್ ಮಾಡುತ್ತೆ. ಇವಾಗ ಥರ್ಮೋಮೀಟರ್ ಹೀಟು ನಮ್ಮ ಬಾಡಿಲಿರುವಂಥ ಹೀಟು ಥರ್ಮೋಮೀಟರ್ನ ಹೀಟು ಸೇಮ್ ಆದಾಗ ಅದು ಅಲ್ಲೇ ಸ್ಟಾಪ್ ಆಗಿಬಿಡುತ್ತೆ. ಸೊ ಎಲ್ಲಿ ಸ್ಟಾಪ್ ಆಗಿದೆ ಅಂತ ನಾವು ಆ ಸ್ಕೇಲಲ್ಲಿ ನೋಡಿದಾಗ ನಮಗೆ ತಿಳಿದ್ಬಿಡುತ್ತೆ, ನಮಗಿಷ್ಟು ಡಿಗ್ರಿ ಸೆಲ್ಸಿಯಸ್ ಜ್ವರ ಇದೆ ಅಂತ ಅವಾಗ ಗೊತ್ತಾಗ್ಬಿಡುತ್ತೆ. ಆವಾಗ ಡಾಕ್ಟ್ರ್ ಡಿಸೈಡ್ ಮಾಡ್ತಾರೆ ನಿಮಗೆ ಇಷ್ಟು ಡಿಗ್ರಿ ಸೆಲ್ಸಿಯಸ್ ಜ್ವರ ಇದೆ ಅಂತ ಅವ್ರಿಗೆ ಅವಾಗ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾಗಿ ನಿಮಗೆ ಈ ಕ್ವಶನ್ ಕೂಡ ಬರ್ಬೋದು, ಏನಂತಂದರೆ ಥರ್ಮೋಮೀಟರ್ನಲ್ಲಿ ಮರ್ಕ್ಯುರಿನೇ ಯಾಕೆ ಯೂಸ್ ಮಾಡ್ತಾರೆ ಅಂತ. ನೋಡಿ, ಸಿಂಪಲ್ ಆಗಿದೆ. ಮರ್ಕ್ಯುರಿ ಒಂದು ಲಿಕ್ವಿಡ್ ಮೆಟಲ್ ಆಗಿದೆ. ಇದು ಗ್ಲಾಸ್ಗೆ ಅಂಟ್ಕೊಳ್ಳುವುದಿಲ್ಲ. ಇದು ಎಕ್ಸ್ಪಾಂಡಿಂಗ್ ಪ್ರಾಪರ್ಟಿ ಹೊಂದಿರುವುದರಿಂದ ಇದನ್ನು ಥರ್ಮೋಮೀಟರಲ್ಲಿ ಬಳಸಲಾಗುತ್ತೆ. ಮತ್ತು ಇದು -37 ಡಿಗ್ರಿ ಸೆಲ್ಸಿಯಸ್ನಿಂದ 356 ಡಿಗ್ರಿ ಸೆಲ್ಸಿಯಸ್ನವರೆಗೂ ಇದು ಕೆಲಸ ಮಾಡುತ್ತೆ. ಅಂದರೆ ಮೈನಸ್ ಡಿಗ್ರಿಯಲ್ಲಿ ಕೂಡ ಮಾಡುತ್ತೆ, 356 ಡಿಗ್ರಿ ಸೆಲ್ಸಿಯಸ್ನಲ್ಲಿದ್ದರೂ ಕೂಡ ಇದು ಕೆಲಸ ಮಾಡುತ್ತೆ. ನಮಗೇನು 356 ಡಿಗ್ರಿ ಸೆಲ್ಸಿಯಸ್ನಷ್ಟು ಅವಶ್ಯಕತೆ ಇರೋದಿಲ್ಲ. ಕೇವಲ ಈ ಮರ್ಕ್ಯುರಿನ ಟೆಂಪ್ರೇಚರೇ -37ಇಂದ 356 ಡಿಗ್ರಿ ಸೆಲ್ಸಿಯಸ್ವರೆಗೂ. ಇದು ಪಾಯ್ಸನಸ್ ಕೂಡ ಇರುತ್ತೆ. ಅಂದರೆ ವಿಷಕಾರಿಯಾಗಿರುವಂತಹ ಮೆಟಲು ದೇಹದ ಸಂಪರ್ಕದಲ್ಲಿ ಬಂದಾಗ ನಮಗೆ ವಿಷದ ಥರ ಕೆಲಸ ಮಾಡುತ್ತೆ. ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ತುಂಬ ಧನ್ಯವಾದಗಳು.